ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ನೋಡಿ, ನಾನು ಆಗ್ಲೇ ಹೇಳ್ದಂಗೆ ಜಸ್ಟ್ ಹೋಟೆಲ್ ಉದ್ಯಮಕ್ಕೆ ಮಾತ್ರ ಅತಿ ದೊಡ್ಡ ಹೊಡೆತ ಅಲ್ಲ ಸಿಲಿಂಡರ್ ಸಿಗದೆ. ಈಗ ಆಲ್ರೆಡಿ ಆಟೋ ಚಾಲಕರು, ಕಾರು ಚಾಲಕರು ಯಾರೆಲ್ಲ CNG ಗ್ಯಾಸ್ ಮೂಲಕ ಓಡಿಸ್ತಾ ಇದ್ರಲ್ಲ ಅವ್ರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಅಂತ. ಸಿಕ್ಕರೂ ಕೂಡ ತ್ರಿಬಲ್ ದುಡ್ಡೆಲ್ಲ ಕೊಡಬೇಕಂತೆ. ರಾಯಚೂರಲ್ಲಿ ಆಟೋ ಚಾಲಕರಿಗೆ ಬಿಸಿ ತಟ್ಟಿದೆ ಅನ್ನೋದ್ರ ಡೀಟೇಲ್ಸ್. ನಾಳೆಯಿಂದ ಆಟೋ ಚಾಲಕರಿಗೆ LPG ಸಿಗಲ್ಲ ಅನ್ನೋದು ಬಹಳ ಸ್ಪಷ್ಟ. ಹಂಗೆ ಆಗಿದೆ ಪರಿಸ್ಥಿತಿ. ಇವತ್ತೇ ಸಿಗ್ತಾ ಇಲ್ಲ ಅಂತ ಬಹುತೇಕ ಕಡೆ. ಗ್ಯಾಸ್ ತುಂಬಿಸ್ಕೊಳ್ಳೋದಕ್ಕೆ ಬಂದ ಆಟೋ ಚಾಲಕರಿಗೆ ಅತಿ ದೊಡ್ಡ ಶಾಕ್ ಎದುರಾಗಿದೆ. LPG ಸಮಸ್ಯೆ ಬಗ್ಗೆ ಬೋರ್ಡ್ ಹಾಕಿದ್ದಾರಂತೆ ಬಂಕ್ ಮಾಲೀಕರು. ಸಮಸ್ಯೆ ಇದೆ ಅಂತ. ನಾಳೆಯಿಂದ ರಾಯಚೂರಲ್ಲೂ ಕೂಡ LPG ಗ್ಯಾಸ್ ಸ್ಟಾಕ್ ಇರಲ್ಲ ಅನ್ನುವಂತ ಬೋರ್ಡ್ಗಳು ನೋಡೋದಕ್ಕೆ ಸಿಗ್ತಾ ಇದೆ. 4 ದಿನಗಳ ಹಿಂದೆ 55 ರೂಪಾಯಿ ಇದ್ದ ಗ್ಯಾಸ್ ಈಗ ದಿಢೀರಂತ 74 ರೂಪಾಯಿ ಗಡಿ. ಹಣ ಕೊಡ್ತೀವಿ ಅಂದ್ರೂ ಕೂಡ ಗ್ಯಾಸ್ ಸಿಗದಿದ್ರೆ ಏನ್ ಮಾಡೋದು ಅಂತ ಆಟೋ ಚಾಲಕರು ಪಾಪ ಪರದಾಡ್ತಿದ್ದಾರೆ. ಯಾಕಂದ್ರೆ ಆಟೋ ಓಡಿಸಿದ್ರೆ ತಾನೇ ಜೀವನ ನಡೆಯೋದು. ಜೀವನ ನಡೆಸೋ ಕಷ್ಟ ಆಗುತ್ತೆ ಆಟೋ ಮನೆ ಮುಂದೆ ನಿಂತು ಬಿಟ್ರೆ ಅಂತ. ಪಾಪ ಅದೆಷ್ಟು ಜನ EMI ಮಾಡ್ಕೊಂಡು ಆಟೋ ತಗೊಂಡಿರ್ತಾರೋ ಜೀವನ ನಡೆಸೋಕೆ. ಈಗ ಗ್ಯಾಸ್ ಸಿಗ್ಲಿಲ್ಲ ಅಂದ್ರೆ ಆಟೋ ಓಡಲ್ಲ. ಸೊ ಇದು ಸಮಸ್ಯೆ. ಅಟ್ಲೀಸ್ಟ್ ಎಷ್ಟಾದ್ರೂ ಪರವಾಗಿಲ್ಲ, ಕೊಟ್ಬಿಟ್ಟು ನಾವು ಗ್ಯಾಸ್ ತಗೊಳ್ತೀವಿ ಅಂದ್ರೂ ಕೂಡ ಕೊಡೋದಕ್ಕೆ ರೆಡಿ ಇಲ್ಲ, ನಮ್ಮ ಹತ್ರ ಸ್ಟಾಕ್ ಇಲ್ಲ ಅನ್ನುವಂಥ ಬೋರ್ಡ್ ಅಂತೆ. ಈ ಕುರಿತು ನಮ್ಮ ಪ್ರತಿನಿಧಿ ಅನಿಲ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಹಿನ್ನೆಲೆಯಲ್ಲಿ ಸಾಕಷ್ಟು ಸಿಲಿಂಡರ್ಗಳು ತೊಂದರೆ ಆದ್ರೆ ಇನ್ನೊಂದು ಕಡೆ LPG ಗ್ಯಾಸ್ ಕೂಡ ತೊಂದರೆ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಬ್ಯಾನರ್ಗಳು ಅಳವಡಿಸಿ ಕೂಡ ತೋರಿಸ್ತಾ ಇರುವಂತದ್ದು. ರಾಯಚೂರಿನ ನಾವು ಗೋಶಾಲ್ ರೋಡ್ ಅಲ್ಲಿ ಇರುವಂತ LPG ಗ್ಯಾಸ್ ಇಲ್ಲಿ ಒಂದು ಇರುವ ಪೆಡೆ ಕೂಡ ನಾವು ಇರುವಂತದ್ದು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಪ್ರಸ್ತುತ ಏನು ಯುದ್ಧದ ಪರಿಸ್ಥಿತಿ ನಿರ್ಮಾಣವಾಗಿ LPG ಕೊರತೆ ಕೂಡ ಉಂಟಾಗಿದೆ ಅನ್ನುವಂಥದ್ದು ಒಂದು ಬ್ಯಾನರ್ ಅಳವಡಿಕೆ ಕೂಡ ಇಲ್ಲಿ ಏನೋ ಬಂಕಿನವರು ಮಾಡಿರುವಂತದ್ದು. ಇದರಿಂದಾಗಿ ನಾಳೆ ಮುಂದಿನ ದಿನಗಳಲ್ಲಿ ಕೂಡ ಏನೋ ಇಲ್ಲಿ ಒಂದು ದರದಲ್ಲಿ ಕೂಡ ವ್ಯತ್ಯಾಸ ಕಂಡು ಬರುತ್ತೆ. ಮತ್ತೆ ಇನ್ನೊಂದು ಇಲ್ಲಿ ಬಂಕಿನವರು ಹೇಳ್ತಾ ಇರುವಂತದ್ದು ನಾಳೆಯಿಂದ ಕೂಡ ನಮ್ಮಲ್ಲಿ ಸ್ಟಾಕ್ ಇಲ್ಲ, ನಾಳೆಯಿಂದ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣದಿಂದಾಗಿ ಇವತ್ತು ಸಾಕಷ್ಟು ಆಟೋ ಇಲ್ಲಿ ಓಡಿಸುವಂತ ಚಾಲಕರು ಕೂಡ ನೇರವಾಗಿ ಇವತ್ತು ಬಂಕಿಗೆ ಬಂದು LPG ಗ್ಯಾಸ್ ಅನ್ನು ತುಂಬಿಸಿಕೊಳ್ಳುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇನ್ನು ನಾಳೆ ಸಿಗ್ಬೋದು, ಸಿಗದೆ ಇರಬಹುದು ಅನ್ನುವಂತ ಕಾರಣದಿಂದಾಗಿ ಸಾಕಷ್ಟು ಚಾಲಕರು ಕೂಡ ಇವತ್ತು ಏನ್ ಬಂಕಿನಲ್ಲಿ ತುಂಬಿರುವಂತದ್ದು. ಒಬ್ಬೊಬ್ರು ಚಾಲಕರನ್ನೇ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಯಾವೆಲ್ಲ ರೀತಿ ಸಮಸ್ಯೆ ಆಗುತ್ತೆ ಸರ್ ಬಂದಾದ್ರೆ ನಾಳಿಂದ ಅಂತ? ನೋಡ್ರಿ ಸರ್, ಮೊದಲು 4-5 ದಿನ ಹಿಂದೆಗಡೆ 55 ರೂಪಾಯಿ ಗ್ಯಾಸ್ ಇತ್ತು, 60 ಮಾಡಿದ್ರು, 65 ಮಾಡಿದ್ರು, ಇವಾಗ 75 ರೂಪಾಯಿ ಆದ. ನಾವು ಮೊದಲು 300 ರೂಪಾಯಿ ಅಂತ ದುಡ್ತಿದ್ವಿ. ಇವಾಗ ಗ್ಯಾಸ್ ಹೆಚ್ಚಾಗಲಿಂದ 100 ರೂಪಾಯಿ ಉಳಿದು ಕಷ್ಟ ಆಗಿದೆ. ಇವಾಗ ಪಂಪ್ ಅವ್ರು ಏನು ಹೇಳ್ತಾ ಇದ್ದಾರ, ನಾಳಿಂದ ಸ್ಟಾಕ್ ಕಲಾಸ ಆಗುತ್ತೆ. ಮತ್ತೆ ನಾಡಿದ್ದಲ್ಲಿಂದ ನಾವು ಏನು ಮಾಡ್ಬೇಕಂತ ನಮ್ಗೆ ತೋರಿಸ್ತಾ ಇಲ್ಲ, ಏನು ಮಾಡ್ಬೇಕಂತ. ಅಲ್ಲ, ಇವಾಗ ಮತ್ತೆ ನಾಳಿಂದ ಆಟೋ ಚಾಲನೆ ಮಾಡೋದು ಹೆಂಗ? ಜನರ ಸಾರ್ವಜನಿಕರ ಇವಾಗ 4 ದಿನದಿಂದಲೇ ನಮ್ಗೆ ಬಹಳ ಟೈಟ್ ಆಗ್ಬಿಟ್ಟದ. ಮುಂದೆ ಬಂದಾದ್ರೆ ಇನ್ನ ಏನ್ ಮಾಡ್ಬೇಕಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇನ್ನೊಬ್ರು ಕೂಡ ಚಾಲಕರು ಇದಾರೆ, ಅವ್ರನ್ನ ಮಾತಾಡ್ಸೋಂತ ಪ್ರಯತ್ನ ಮಾಡ್ತೀನಿ. ಸರ್, ಇವಾಗ ಯಾವ ರೀತಿಯಾಗಿ ಸಮಸ್ಯೆ ಆಗುತ್ತೆ LPG ಬಂದಾದ್ರೆ ನಾಳಿಂದ ಅಂತ? ಯಾವ ರೀತಿ ಏನಿಲ್ಲ ಸರ್, ನಾವು ದುಡಿಯೋದೇ ಆಟೋಗೋಸ್ಕರ ಹೊಟ್ಟೆಪಾಡಿಗೆ. ಮೊದಲು 55 ರೂಪಾಯಿ ಇತ್ತು ಗ್ಯಾಸ್ ಬರ್ತಿತ್ತು, ಅವಾಗ 55 ರೂಪಾಯಿ ಇತ್ತು. ಮತ್ತೆ ಒಂದು ತಿಂಗಳಾಗಲಿಲ್ಲ, ಮತ್ತೆ 65 ರೂಪಾಯಿ ಮಾಡಿದ್ರು. ಈಗ 2-3 ದಿನ ಆಯ್ತು ಗ್ಯಾಸ್ ಶಾರ್ಟೇಜ್ಗಳಿಂದ 70 ರೂಪಾಯಿ ಮಾಡಿದ್ರು, 74 ರೂಪಾಯಿ ಮಾಡಿದ್ರು ಸರ್. ಹಿಂಗೆ ಮುಂದುವರಿಸಿದ್ರೆ ನಾವು ಏನ್ ಸರ್ ದುಡ್ಕೊಂತಿನವ್ರು? ಅಲ್ಲ, ಮತ್ತೆ ಜೀವನ ಹೆಂಗ ನಡೆಸ್ತೀರಂತ? ಯಾಕಂದ್ರೆ ಮುಂದಿನ ದಿನ ಕಷ್ಟ ಆಗ್ತದ್ರಿ ಜೀವನ. ಗ್ಯಾಸ್ ಇದ್ರೆ ದುಡಿಯೋದು. ಆಟೋಕ್ಕೆ ಗ್ಯಾಸ್ ಹಾಕೊಂಡು ಗಾಡಿ ನಡೆಸೋದು. ಗ್ಯಾಸೇ ಇಲ್ಲ ಅಂದ್ಮೇಲೆ ನಾವು ಎಲ್ಲಿಂದ ಜೀವನ ಮಾಡ್ತೀವಿ ಸರ್? ತುಂಬಾ ಕಷ್ಟ ಆಗ್ತದ. ಅಲ್ಲ, ಇವಾಗ ದರ ಏರಿಕೆ ಮಾಡಿದಾಗ ಪಬ್ಲಿಕ್ ನಿಮ್ಗೂ ಜಾಸ್ತಿ ಕೊಡ್ತಾರ? ಕೊಡ್ತಾ ಇಲ್ಲ ಸರ್. ನಮಗೆ 10 ರೂಪಾಯಿ ನೀವು ಏನನ್ನ ಮಾಡ್ಕೊಳ್ರೆ ನಮ್ಗೆ ಗೊತ್ತಿಲ್ಲ. ನಾವು ಕೊಡೋದು 10 ರೂಪಾಯಿ. ಬಂದ್ರೆ ಬರ್ರಿ, ಇಲ್ಲಾಂದ್ರೆ ಇಲ್ಲ ಅಂತಾರ. ಹಿಂಗಾದಾಗ ನಾವು ಏನು ಮಾಡಕ್ ಆಗಲ್ಲ ಸರ್. ಗಾಡಿ ಬಾಡ್ಕೋಬಾಡ್ಕೊ ಕುತ್ಕೋಬೇಕಾಗತ್ತೆ. ನಮ್ ಮನೇಲಿ ದೊಡ್ಡ ಪ್ರಾಬ್ಲಮ್ ಆಗ್ಬಿಡ್ತಾವ. ಮನೇಲಿ ನಡ್ಸೋದು, ತಾಯಿ ತಂದೆನ ಅವ್ರನ್ನೆಲ್ಲ ನೋಡ್ಕೊಳ್ಳೋದು ಭಾರಿ ತುಂಬಾ ತೊಂದರೆ ಆಗ್ತಾ ಇದೆ. ಹಿಂಗಾಗಿ ಏನು ಮಾಡ್ಬೇಕಂತ ನಮಗ್ ತೋಚ್ತಾ ಇಲ್ಲ. ಹಿಂಗಾಗಿದೆ ಸರ್ ಪರಿಸ್ಥಿತಿ. ಇದಿಷ್ಟು ಇಲ್ಲಿರುವಂತ ಏನೋ ಆಟೋ ಚಾಲಕರ ಮಾತಾಗಿರುವಂತದ್ದು. ನಮ್ಗೆ ಏನು ಮುಂಚೆ 50 ರೂಪಾಯಿ ಇತ್ತು, ಆದ್ರೆ ಇವತ್ತು 75 ರೂಪಾಯಿನ ದರ ಏರಿಕೆ ಮಾಡಿರುವಂತ ಹಿನ್ನೆಲೆಯಲ್ಲಿ ನಾವು ಮನೆಯಲ್ಲಿ ಯಾವ ರೀತಿ ಜೀವನ ಮಾಡಬೇಕು, ಮತ್ತೆ ಜನರು ಕೂಡ 10 ರೂಪಾಯಿಗಿಂತ ಜಾಸ್ತಿ ಕೊಡುವುದಿಲ್ಲ ಅನ್ನುವಂಥದ್ದು ತಮ್ಮ ಅಳಲನ್ನು ತೋಡ್ಕೊಂಡಿರುವಂತದ್ದು. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.